ಆದಿ ಸಿನಿಮಾದಲ್ಲಿ ಐ ಥಿಂಕ್ ನೀವಿಬ್ರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಿದ್ರೆ ಆಫ್ಟರ್ 20 ಇಯರ್ಸ್ ಅನ್ಸುತ್ತೆ ನಿಮ್ಮಿಬ್ರು ಸ್ಕ್ರೀನ್ ಸ್ಪೇಸ್. ಸೊ ಬಹಳ ದೊಡ್ಡ ಗ್ಯಾಪ್ ಆದ್ಮೇಲೆ ಇಬ್ರು ಒಟ್ಟಿಗೆ ಸ್ಕ್ರೀನ್ ಮೇಲೆ ಬಂದಿದ್ದೀರಿ. It's the same. See, when two people are genuine to each other, and when two people like each other genuinely, nothing can go wrong. See, ನಾವು ಮುಂಚಿಂದಾನು ಫ್ರೆಂಡ್ಸು, ಇವಾಗ್ಲೂ ಫ್ರೆಂಡ್ಸು, ಮುಂದೆನೂ ಫ್ರೆಂಡ್ಸ್. ಇವತ್ತಿನ ಟೈಮಲ್ಲಿ ಇಬ್ರು 3 ಜನ ಹೀರೋಗಳು ಒಟ್ಟಿಗೆ ಕೆಲಸ ಮಾಡೋದು ಬಹಳ ಕಡಿಮೆ. ಇಂಡಸ್ಟ್ರಿ ತುಂಬಾ ಬದಲಾಗಿರೋದ್ರಿಂದ ಆ ಹೊಂದಾಣಿಕೆ ಎಲ್ಲೋ ಇರಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನ ಕೇಳಿದೀನಿ. ಬಿಕಾಸ್ ಆಫ್ ದಟ್ ನನಗೆ ಆ ಕ್ವಶನ್. ನಾನು ಎಲ್ಲರ ಜೊತೆನೂ ಬರೀತೀನಿ ಸರ್, ನಾನು ಎಲ್ಲರ ಜೊತೆನೂ ನಟನೆ ಮಾಡಕ್ ರೆಡಿ ಸರ್, ನಾನು ಎಲ್ಲರ ಜೊತೆನೂ ಸಿನಿಮಾ ಮಾಡಕ್ ರೆಡಿ ಸರ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಯರ್ ಆರ್ ಹಿಯರ್. ಓಕೆ, ಐ ಡೋಂಟ್ ನೋ ಅಬೌಟ್ ಅದರ್ಸ್. ಬಟ್ ಆಲ್ಸೋ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಒಬ್ಬನ ನೋಡೋದು ಇನ್ನೊಬ್ಬನ ಆಗಲ್ಲ ಅನ್ನೋದು ಶತ ಸುಳ್ಳು. ಆ ಥರ ಕತೆಗಳು ಬಂದಿಲ್ವೋ ಏನೋ, ನಮ್ಮನ್ನೆಲ್ಲ ಒಟ್ಟುಗೂಡ್ಸೋದಕ್ಕೆ ಕತೆಗಳು ಬಂದಿಲ್ಲ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಈಗ ನಮ್ಮ ಅಪ್ಪನ ಪಿಕ್ಚರ್ ತಗೊಳ್ಳಿ, ಭರ್ಜರಿ ಬೇಟೆ ಇರ್ಬೋದು, ಗಂಡು ಬೇರುಂಡ ಇರ್ಬೋದು, ಕಿಲಾಡಿ ಜೋಡಿ ಇರ್ಬೋದು, ನಾಗರಹೊಳೆ ಇರ್ಬೋದು, ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳಿದ್ದು, ಕತೆಗೆ ಹಂಗಿತ್ತು. ಇವತ್ತು ನಾವು ಆಲ್ಸೋ ನಾನು ಎಲ್ಲಾ ಕಡೆ ಹೇಳ್ತಾ ಇದೀನಿ, ಒಂದು ಬೇಜಾರಾಗೋದೇನಂದ್ರೆ ಯಾರೋ ಒಬ್ಬ ರೌಡಿ ಕತೆ ಎತ್ಕೊಂಡ್ಬರ್ತಾರೆ, ಯಾರೋ ಒಬ್ಬ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ ಕತೆ ಎತ್ಕೊಂಡ್ಬರ್ತಾರೆ. ಯಾಕೆ ಹಾರ್ಮ್ ಗೋಯಿಂಗ್ ಬಿಯಾಂಡ್ ದಟ್? ಯಾಕೆ ಅದೇ ರೌಡಿ ಕತೆ ಮಾಡ್ಬೇಕು? ಅವನನ್ನ ಯಾಕೆ ವೈಭವೀಕರಣ ಮಾಡಬೇಕು ಸ್ಕ್ರೀನ್ ಮೇಲೆ? ಮಾಸ್ಟರ್ ಪೀಸಸ್ ಲೈಕ್ ಡೆಡ್ಲಿ ಸೋಮ, ಎದೆಗಾರಿಕೆ, ಓಂ, ಡೆಡ್ಲಿ 2 ಇರ್ಬೋದು, ಜೋಗಿ ಇರ್ಬೋದು. ಅದೊಂದು ಎರ ಇತ್ತು.